ಅಭಿವೃದ್ಧಿಯೇ ನನ್ನ ಮಂತ್ರ, ದೇಶದ ಪ್ರಗತಿಯೇ ನನ್ನ ಗುರಿ ಅಂತ 24 ಗಂಟೆ ಹಗಲಿರುಳು ಕನಸು ಕಾಣ್ತಾ ಶ್ರಮ ಪಡುವಂಥ, ಜಗತ್ತೇ ಮೆಚ್ಚಿರುವಂಥ ವಿಶ್ವನಾಯಕ, ವಿಶ್ವಗುರು ಶ್ರೀ ನರೇಂದ್ರ ಮೋದಿ ಅವರ ಕನಸೇನಿದೆ, 2047ನೇ ವರ್ಷ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷಕ್ಕೆ ಭಾರತ ದೇಶವನ್ನು ಇಡೀ ಪ್ರಪಂಚದಲ್ಲೇ ನಂಬರ್ 1 ದೇಶವನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ಕನಸನ್ನು ಇಟ್ಕೊಂಡು ಆ ಒಂದು ಕನಸಿಗೆ ಆ ದಿಕ್ಕಿನಲ್ಲಿ ಕೆಲಸ ಮಾಡುವಂಥ ಮುಖ್ಯವಾಗಿ ನಮ್ಮ ನಾಯಕರು ಅಂದರೆ ಶ್ರೀ ನಿತಿನ್ ಗಡ್ಕರಿ ಅವರು. ನಿಜಕ್ಕೂ ನಾನು ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ, ಅವರು ನಮ್ಮ ಜೊತೆಯಲ್ಲಿ ಯಾವ ರೀತಿ ಸ್ಪಂದಿಸ್ತಾರೆ, ಯಾವ ರೀತಿ ನಮ್ಮ ಬೇಡಿಕೆಗಳನ್ನೆಲ್ಲನೂ ಅವರು ಸ್ವಾಗತಿಸ್ತಾರೆ ಅನ್ನೋದಕ್ಕೆ ಇವತ್ತು ನಾವು ಅವರನ್ನು ನಮ್ಮ ಸಾಂಸ್ಕೃತಿಕ ನಗರ ಮೈಸೂರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಮೊದಲನೇದಾಗಿ ಬಯಸೋಕೆ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ಇರುವಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶ್ರೀ ಎಚ್ ಸಿ ಮಹದೇವಪ್ಪನವರು, ಶಾಸಕರು ಮಾಜಿ ಸಚಿವರು ಶ್ರೀ ಎಚ್ ಡಿ ರೇವಣ್ಣರವರು, ಮೈಸೂರು ಸಂಸದರು ಶ್ರೀ ಪ್ರತಾಪ್ ಸಿಂಹನವರು, ಕೋಲಾರ ಸಂಸದರು ಮುನಿಸ್ವಾಮಿಯವರು, ವಿಧಾನ ಪರಿಷತ್ ಶಾಸಕರು ಶ್ರೀ ವಿಶ್ವನಾಥ್ ಅವರು, ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಅಷ್ಟೇ ಅಲ್ಲ, ಮೈಸೂರು ನಮ್ಮ ಅಂಬರೀಷ್ ಅವರ ಒಂದು ಪ್ರೀತಿಯ ಒಂದು ನಗರ ಅಂದರೆ ಅದು ಮೈಸೂರಿತ್ತು. ಸೊ ಮೈಸೂರು ನಗರಕ್ಕೆ ಯಾವತ್ತು ಬಂದ್ರೂ ನನಗೆ ತುಂಬ ಖುಷಿ. ಮೂಲೆಯಲ್ಲೂ ಬೀದಿಯಲ್ಲೂ ಮನೆಯಲ್ಲೂ ನನಗೆ ನೆನಪುಗಳು ಅಂಬರೀಷ್ ಅವ್ರದ್ದು. ಈ ಒಂದು ಮೈಸೂರು ಅಂದರೆ ಅಷ್ಟು ಪ್ರೀತಿ ಅವ್ರಿಗೆ. ಯಾವತ್ತೇ ಇದ್ರೂ ನಾನು ಕೊನೆಯ ದಿನಗಳಲ್ಲಿ ಮೈಸೂರಲ್ಲೇ ನಾನು ಸೆಟ್ಲ್ ಆಗಬೇಕು ಅನ್ನೋ ಒಂದು ಕನಸು ಇತ್ತು. ಸೊ ಎಲ್ಲೆಲ್ಲೂ ಮೈಸೂರು ಅಂದರೆ ನನಗೆ ಅಂಬರೀಷ್ ಅವರ ಜ್ಞಾಪಕನೇ. ಈ ಮೈಸೂರು ಸುಂದರ ನಗರದ ಮಹಾಜನತೆಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನು ಈ ಸಭೆಯಲ್ಲಿ ಹೆಚ್ಚಾಗಿ ಮಾತನಾಡಲ್ಲ, ಯಾಕೆಂದರೆ ಮೋದಿಯವ್ರ ಬಗ್ಗೆ ನಾನೇನು ಮಾತಾಡಬೇಕಾಗಿಲ್ಲ. ನಿಮ್ಮ ಕೂಗುಗಳೇ, ನಿಮ್ಮ ಘೋಷಣೆನೇ ಅದು ಎಲ್ಲವನ್ನೂ ಹೇಳುತ್ತೆ. ನಿತಿನ್ ಗಡ್ಕರಿ ಅವರ ಬಗ್ಗೆ ಎರಡೆರಡು ಮಾತುಗಳನ್ನು ನಾನು ಮಾತಾಡಲೇಬೇಕು. ನಾನು ಒಬ್ಬ ಪಕ್ಷೇತರ ಸಂಸದೆ, ನನಗೆ ಪಾರ್ಟಿ ಇಲ್ಲ. ಆದ್ರೂ ನಾವು ಏನೇ ಬೇಡಿಕೆಗಳು, ಏನೇ ಸಮಸ್ಯೆಗಳು, ನನ್ನ ಕ್ಷೇತ್ರದ ಸಮಸ್ಯೆಗಳನ್ನು ನಾನು ಅವರ ಮುಂದೆ ತಗೊಂಡು ಹೋಗಿ ಅವ್ರನ್ನ ಮಾತಾಡುವಾಗ ಅಷ್ಟೇ ಸಾವಧಾನವಾಗಿ ನನಗೆ ಸಮಯ ಕೊಟ್ಟು ಪ್ರತಿಯೊಂದಕ್ಕೂ ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದು ನನಗೆ ಮಾತ್ರ ಅಲ್ಲ, ನೀವು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾರ್ಲಿಮೆಂಟಲ್ಲಿ ನಿತಿನ್ ಗಡ್ಕರಿ ಅವರು ಎದ್ದು ನಿಂತ್ಕೊಂಡು ಮಾತಾಡಿದ್ರೆ ವಿರೋಧ ಪಕ್ಷಗಳು ಯಾವತ್ತೂ ಅವ್ರನ್ನ ಏನೇ ಟೀಕಿಸೋದು ಅಥವಾ ಏನಾದರೂ ಕೂಗೋದೋ ಇಲ್ಲ. ಯಾಕಂದರೆ ಎಲ್ಲರನ್ನೂ ಅವರು ಸರಿಸಮಾನವಾಗಿ ಅವರು ಬರಮಾಡ್ಕೊಳ್ತಾರೆ. ಅವ್ರಿಗೆ ಏನು ಕೆಲಸ ಆಗಬೇಕು ಆ ಕೆಲಸದಲ್ಲಿ ಅವ್ರಿಗೆ ಅದು ಕರೆಕ್ಟ್ ಅನ್ಸಿದ್ರೆ ತಕ್ಷಣಕ್ಕೆ ಅದನ್ನು ಸೈನ್ ಮಾಡಿಕೊಡ್ತಾರೆ. ಇವತ್ತು ಭಾರತ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆಗಿರೋ ಒಂದು ಹೈವೇಸ್ ನೆಟ್ವರ್ಕ್ನ ನೋಡಿದ್ರೆ ಮೊದಲೆಲ್ಲ ನಾವು ಅಮೆರಿಕಾ ದೇಶಕ್ಕೋ ಜರ್ಮನಿ ದೇಶದಲ್ಲೋ ನೋಡ್ತಾ ಇದ್ವಿ. ಇಂಥ ಒಳ್ಳೆ ರೋಡ್ಗಳು ನಮ್ಮಲ್ಲಿ ಯಾಕಿಲ್ಲ ಅನ್ನೋ ಒಂದು ಬೇಜಾರಲ್ಲಿ ನಾವು ವಾಪಸ್ ಬರ್ತಾ ಇದ್ವಿ. ಇವತ್ತು ನೋಡಿ ಒಂದು ಮೈಸೂರು ಬೆಂಗಳೂರು ಹೆದ್ದಾರಿನೇ ಸಾಕು ನಮ್ಗೆ ಆ ಒಂದು ಫೀಲಿಂಗ್ನ ಕೊಡೋಕ್ಕೆ. ಅಷ್ಟೇ ಅಲ್ಲ, ಇವತ್ತು ಅವರು 4,000 ಕೋಟಿಯಷ್ಟು ಫಂಡ್ಸಲ್ಲಿ ಹಲವಾರು 22 ಹೈವೇ ಪ್ರಾಜೆಕ್ಟ್ಗಳನ್ನ ಲಾಂಚ್ ಮಾಡ್ತಿದ್ದಾರೆ. ಅದು ಉದ್ಘಾಟನೆ ಅಂದರೆ ಬರೀ ಉದ್ಘಾಟನೆ ಅಂತ ತಿಳ್ಕೊಬೇಡಿ, ಎಷ್ಟು ಬೇಗ ಎಷ್ಟು ಶೀಘ್ರದಲ್ಲೇ ಅದನ್ನು ಮುಗಿಸಿ ತೋರಿಸ್ತಾರೆ ಅನ್ನೋದು ನೀವೇ ಅದು ಮೊದಲು ಕಂಡಿದ್ದೀರಾ, ಇನ್ನು ಮುಂದೇನೂ ಕಾಣ್ತೀರಾ. ಸರ್, ಐ ವುಡ್ ಲೈಕ್ ಟು ಸೇ ಯು ಆರ್ ನಾಟ್ ಜಸ್ಟ್ ಅವರ್
road transport or highway minister. You're a highway magician for the kind of network. You are the main architect for the progress, for the progressive India that our beloved Prime Minister dreams about. Sir, we welcome your efforts and we appreciate your efforts, and we look forward to much more from you in the coming years also, and we pray that God gives you the strength and the health to continue your good work, sir. ನಮ್ಮ ಮಂಡ್ಯ ಭಾಗಕ್ಕೆ ಬಂದಾಗ ಮೈಸೂರು ಬೆಂಗಳೂರು ಹೆದ್ದಾರಿ ನಡಿಬೇಕಾದ್ರೆ ಯಾವುದೇ ಒಂದು ಪ್ರಾಜೆಕ್ಟ್ ಪ್ಲ್ಯಾನಿಂಗಲ್ಲಿ ಅಥವಾ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಾದ್ಮೇಲೆ ಒಂದಷ್ಟು ಸಮಸ್ಯೆಗಳು ಎಲ್ಲಿಂದ ಬರ್ಬೋದು ಅನ್ನೋದು ಏನಿದ್ರೂ ಅರಿವಾಗೋದು. ಆ ಪ್ರತಿಯೊಂದು ಸಮಸ್ಯೆನ ನಾನು ಅವ್ರಿಗೆ ಇದನ್ನು ಮಾಡಿದಾಗ ಬೇಡ್ಕೊಂಡಾಗ ಅವರು ಪ್ರತಿಯೊಂದನ್ನು ಒಂದು ರೆಸಲ್ಯೂಷನ್ ಮಾಡಿ ಕೊಟ್ಟಿದ್ದಾರೆ. ಆಗಲೇ ನಾನು ಇನ್ನೊಂದು ಇವಾಗ ಅವ್ರನ್ನ ನಾನು ಕೇಳ್ಕೊಳ್ಳೋದು ಏನು ಅಂತಂದರೆ, ಮಂಡ್ಯ ಸಿಟಿಗೆ ಸರ್, ಐ ಆಮ್ ರಿಕ್ವೆಸ್ಟಿಂಗ್ Cloverleaf junction for Mandya city to bisect and ensure the smooth flow from the highway into the city and further to for the commuters to have a smooth flow of journey to go forward also, sir. I hope you consider this request in the coming days, sir. ಅಷ್ಟೇ ಅಲ್ಲ, ನಮ್ಮ ಹನಕೆರೆ ಅಂಡರ್ ಪಾಸ್ ಇರ್ಬೋದು, ಇನ್ನು ಹಲವಾರು ಕಡೆ ಅವರ ಹತ್ರ ಅದು ಅಪ್ರೂವಲ್ಗೆ ಹೋಗಿದೆ. ಅವೆಲ್ಲವನ್ನೂ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನೇ ಅವರು ನನಗೆ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಇವತ್ತಿಲ್ಲಿಗೆ ಬಂದು ಅವರಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಧನ್ಯವಾದಗಳನ್ನು ಹೇಳೋ ಒಂದು ಅದೃಷ್ಟ ನನ್ನದಾಗಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ನೀವೆಲ್ಲರನ್ನು ನೋಡಿದ್ರೇ ಗೊತ್ತಾಗ್ತಾ ಇದೆ, ಮುಂದಿನ ದಿನಗಳು ನಮಗೆ ಅಭಿವೃದ್ಧಿಯೇ ಮಂತ್ರ. ಅಭಿವೃದ್ಧಿಗೆ ನೀವು ಆಶೀರ್ವಾದ ಮಾಡ್ತೀರಾ ಅನ್ನೋದು ತುಂಬಾ ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಇದೇ ಅಭಿವೃದ್ಧಿಯ ಹಾದಿಯಲ್ಲಿ ನಾವೆಲ್ಲ ಮುಂದಕ್ಕೆ ಹೋಗೋಣ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.